ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಬಿಂದು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವನಪದ. ಈಗ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳಿವೆ. 1 ಸರ್ ಸಿ ವಿ ರಾಮನ್, 2 ಡಾಕ್ಟರ್ APJ ಅಬ್ದುಲ್ ಕಲಾಂ, 3 ಥಾಮಸ್ ಅಲ್ವಾ ಎಡಿಸನ್, 4 ಸರ್ ಎಂ ವಿಶ್ವೇಶ್ವರಯ್ಯ ಎಂಬ 4 ತಂಡಗಳಿವೆ. 1ನೇ ತಂಡ ಸರ್ ಸಿ ವಿ ರಾಮನ್ ತಂಡ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕಾಗಿದೆ. ನನ್ನ ಹೆಸರು ಹಾಲಮ್ಮ, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗಾನವಿ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಯುತಿಕಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚೇತನ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶಾಲಿನಿ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಾವಕ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ ಸಿ ವಿ ರಾಮನ್ ತಂಡಕ್ಕೆ ಧನ್ಯವಾದಗಳು. ಈಗ 2ನೇ ತಂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ತಂಡ ತಮ್ಮ ಪರಿಚಯವನ್ನು ಮಾಡಿದ್ದಾರೆ. ನನ್ನ ಹೆಸರು ಚೇತನ್ ಬಿಬೆ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶಿವಕುಮಾರ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನವೀನ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗೌತಮ್ BH, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚೇತನ್ KB, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ವಿಕಾಸ್ ಎಸ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ತಂಡಕ್ಕೆ ಧನ್ಯವಾದಗಳು. 3ನೇ ತಂಡ ಥಾಮಸ್ ಅಲ್ವಾ ಎಡಿಸನ್ ತಂಡ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕು. ನನ್ನ ಹೆಸರು ಸಂಜು, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭರತ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸುಮಂತ್ MH, 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ರಘು, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲೋಕೇಶ್ ಬಾಯ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ತನೋಜ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಥಾಮಸ್ ಅಲ್ವಾ ಎಡಿಸನ್ ತಂಡಕ್ಕೆ ಧನ್ಯವಾದಗಳು. 4ನೇ ತಂಡ ಸರ್ ಎಂ ವಿಶ್ವೇಶ್ವರಯ್ಯ ತಂಡ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕು. ನನ್ನ ಹೆಸರು ವಿನಯ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗಣೇಶ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಯಶವಂತ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕರುಣ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗಿರೀಶ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶರತ್, ನಾನು 8ನೇ ತರಗತಿ ಓದುತ್ತಿದ್ದೇನೆ. 4 ತಂಡಗಳು ತಮ್ಮ ಪರಿಚಯವನ್ನು ಮಾಡಿಕೊಂಡದಕ್ಕೆ ಧನ್ಯವಾದಗಳು. ಅಂಕಗಳನ್ನು ನಿರ್ಣಯ ಮಾಡುವವರು ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕು. ನನ್ನ ಹೆಸರು ರುಜುಗೌಡ, 8th ಕ್ಲಾಸ್. ಈಗ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಾನು ಕೆಲವಷ್ಟು ನಿಯಮಗಳನ್ನು ಹೇಳುತ್ತೇನೆ. ಈಗ 1ನೇ ತಂಡಕ್ಕೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಆ ಪ್ರಶ್ನೆ ಅವರು ಉತ್ತರಿಸಿದರೆ 1 ಅಂಕ ಬರುತ್ತದೆ. ಅವರು ತಪ್ಪಾದ ಉತ್ತರವನ್ನು ಹೇಳಿದರೆ 2ನೇ ತಂಡ, 2ನೇ ತಂಡವು ಕೂಡ ಹೇಳದಿದ್ದರೆ 3ನೇ ತಂಡ, 3ನೇ ತಂಡವು ಕೂಡ ಹೇಳದಿದ್ದರೆ 4ನೇ ತಂಡ, 4ನೇ ತಂಡ ಹೇಳದಿದ್ದರೆ ಆಡಿಯನ್ಸ್ಗೆ ಪಾಸ್ ಆಗುತ್ತದೆ. ಈಗ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. 1ನೇ ತಂಡಕ್ಕೆ ಮೊದಲನೇ ಪ್ರಶ್ನೆ. ಮೊಸರು ಆಗಬೇಕೆಂದರೆ ಯಾವ ಬ್ಯಾಕ್ಟೀರಿಯಾ ಬೇಕು? ತಪ್ಪಾದ ಉತ್ತರ. 2ನೇ ತಂಡಕ್ಕೆ ಪಾಸ್ ಆಗುತ್ತದೆ. ಮೊಸರು ಆಗಬೇಕೆಂದರೆ ಯಾವ ಬ್ಯಾಕ್ಟೀರಿಯಾ ಬೇಕು? ಲ್ಯಾಕ್ಟೋಬೆರಿಸ್. ಸರಿಯಾದ ಉತ್ತರ. ಈಗ 2ನೇ ತಂಡಕ್ಕೆ ಮೊದಲ ಪ್ರಶ್ನೆ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳನ್ನಾಗಿ ಮಾಡುತ್ತವೆ. ಅವು ಯಾವುವು? ಗೊತ್ತಾಗದಿದ್ದರೆ ಇನ್ನೊಂದ್ಸಲ ಪ್ರಶ್ನೆಯನ್ನು ಹೇಳುತ್ತೇನೆ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳನ್ನಾಗಿ ಮಾಡಲಾಗಿದೆ. ಅವು ಯಾವುವು? 3ನೇ ತಂಡಕ್ಕೆ ಪಾಸಾಗುತ್ತದೆ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳನ್ನಾಗಿ ಮಾಡಲಾಗಿದೆ. ಅವು ಯಾವುವು? ಪಾಸ್. 4ನೇ ತಂಡಕ್ಕೆ ಪಾಸಾಗಿದೆ. ಕ್ಷಯರೋಗಗಳು, ಶಿಲೀಂಧ್ರಗಳು, ವೈರಸ್ಗಳು, ಪ್ರೋಟೋಜೋವಾ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳನ್ನಾಗಿ ಮಾಡಲಾಗಿದೆ. ಅವು ಯಾವುವು? ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಕ್ಷಯರೋಗಗಳು, ಪ್ರೋಟೋಜೋವಾ. ಸರಿಯಾದ ಉತ್ತರ. ಈಗ 3ನೇ ತಂಡಕ್ಕೆ ಪ್ರಶ್ನೆ. ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳು ಯಾವುದರಿಂದ ಉಂಟಾಗುತ್ತದೆ?
ಡೆಂಗು ಸೊಳ್ಳೆ. ತಪ್ಪಾದ ಉತ್ತರ. ನಾಲ್ಕನೇ ತಂಡಕ್ಕೆ ಪಾತ್ರ. ಬ್ಯಾಕ್ಟೀರಿಯಾ. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ 1 ಅಂಕ. ಈಗ ನಾಲ್ಕನೇ ತಂಡಕ್ಕೆ ಒಂದು ಪ್ರಶ್ನೆ. ಡೆಂಗ್ಯೂ ವೈರಸ್ನ ವಾಹಕ ಯಾವ ಸೊಳ್ಳೆ? ಅನಾಫಿಲ್ ಎಂಬ ಒಂದು ಹೆಣ್ಣು ಸೊಳ್ಳೆ. ಸರಿಯಾದ ಉತ್ತರ. ಈಗ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಎರಡನೇ ಸುತ್ತು ಪ್ರಾರಂಭ. ಬೇದಿ ಮತ್ತು ಮಲೇರಿಯಾಗಳಂತಹ ರೋಗಗಳು ಯಾವುದರಿಂದ ಉಂಟಾಗುತ್ತದೆ? ಮೊದಲನೇ ತಂಡ. ಬೇದಿ ಮತ್ತು ಮಲೇರಿಯಾಗಳಂತಹ ರೋಗಗಳು ಯಾವುದರಿಂದ ಉಂಟಾಗುತ್ತದೆ? ರೋಟೋಜೋವಾ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ 1 ಅಂಕ. ಈಗ ಎರಡನೇ ಸುತ್ತಿನಲ್ಲಿ ಎರಡನೇ ತಂಡಕ್ಕೆ ನಮ್ಮ ಕಣ್ಣಿಗೆ ಕಾಣುವ ಜೀವಿಗಳು ಯಾವುವು? ಸೊಳ್ಳೆ, ಜೇನು. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 1 ಅಂಕ. ಈಗ ಮೂರನೇ ತಂಡಕ್ಕೆ ಎರಡನೇ ಸುತ್ತಿನಲ್ಲಿ ಮೂರನೇ ತಂಡಕ್ಕೆ 1 ಪ್ರಶ್ನೆ. ಉಳುಮೆಯನ್ನು ಯಾವ ಉಪಕರಣದಿಂದ ಮಾಡಲಾಗುತ್ತದೆ? ನೇಗಿಲು, ರೂಟ್ರು, ಬಲರಾಮು ಇನ್ನೂ ಮುಂತಾದವುಗಳಿಂದ ಮಾಡಬಹುದು. ಮೂರನೇ ತಂಡ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಅದಕ್ಕೆ 1 ಅಂಕ. ಈಗ ಎರಡನೇ ಸುತ್ತಿನಲ್ಲಿ ನಾಲ್ಕನೇ ತಂಡಕ್ಕೆ 1 ಪ್ರಶ್ನೆ. ನೈಸರ್ಗಿಕ ಸಂಪನ್ಮೂಲಗಳು ಯಾವುವು? ಗಾಳಿ, ನೀರು, ಮಣ್ಣು, ಖನಿಜಗಳು. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ 1 ಅಂಕ. ಎರಡೂ ಸುತ್ತುಗಳು ಇಲ್ಲಿಗೆ ಮುಕ್ತಾಯವಾಗಿದೆ. ಮೂರನೇ ಸುತ್ತನ್ನು ಪ್ರಾರಂಭಿಸೋಣ. ಮೂರನೇ ಸುತ್ತಿನಲ್ಲಿ 1ನೇ ತಂಡಕ್ಕೆ ನೀರಿನ ಆಕಾರಗಳು ಯಾವುವು? ಕೆರೆ, ಬಾವಿ, ಹಳ್ಳ. ಸರಿಯಾದ ಉತ್ತರ. 1ನೇ ತಂಡಕ್ಕೆ 1 ಅಂಕ. ಮೂರನೇ ಸುತ್ತಿನಲ್ಲಿ ಎರಡನೇ ತಂಡಕ್ಕೆ 1 ಪ್ರಶ್ನೆ. ಈಸ್ಟ್ ಎಂಬ ಬ್ಯಾಕ್ಟೀರಿಯಾ ಯಾವ ಪದಾರ್ಥಗಳಲ್ಲಿ ಇರುತ್ತದೆ? ಬ್ರೆಡ್, ಕೇಕು, ಬನ್. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 1 ಅಂಕ. ಮೂರನೇ ಸುತ್ತಿನಲ್ಲಿ ಮೂರನೇ ತಂಡಕ್ಕೆ 1 ಪ್ರಶ್ನೆ. ಕೃಷಿ ಪದ್ಧತಿಗಳು ಯಾವುವು? ಹನಿ ನೀರಾವರಿ, ತುಂತುರು ನೀರಾವರಿ, ತಪ್ಪಾದ ಉತ್ತರ. ನಾಲ್ಕನೇ ತಂಡಕ್ಕೆ ಪಾಸಾಗಿದೆ. ಮಣ್ಣನ್ನು ಹದಗೊಳಿಸುವುದು, ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ, ನೀರಾವರಿ, ಕಳೆ ಕೀಳುವುದು, ಕೊಯ್ಲು, ಸಂಗ್ರಹಣೆ. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ 1. ಮೂರನೇ ಸುತ್ತು ಕೂಡ ಮುಕ್ತಾಯವಾಗಿದೆ. ಮೂರನೇ ಸುತ್ತಿನಲ್ಲಿ ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ಕಲ್ಲಿದ್ದಲು ಯಾವ ಬಣ್ಣವನ್ನು ಹೊಂದಿರುತ್ತದೆ? ಕರಿ ಬಣ್ಣವನ್ನು ಹೊಂದಿದೆ. ನಾಲ್ಕನೇ ತಂಡಕ್ಕೆ 1 ಅಂಕ. ಸರಿಯಾದ ಉತ್ತರ. ಈಗ ಮೂರು ಸುತ್ತುಗಳು ಕೂಡ ಮುಕ್ತಾಯವಾಗಿದೆ.
ಸಿದ್ಧವಾಗಿದೆ. ಈಗ ನಾಲ್ಕನೇ ಸುತ್ತನ್ನು ಪ್ರಾರಂಭಿಸೋಣ. ಪ್ರಾರಂಭ ಮಾಡೋಣ. ನಾಲ್ಕನೇ ಸುತ್ತಿನಲ್ಲಿ ಒಂದನೇ ತಂಡಕ್ಕೆ ಒಂದು ಪ್ರಶ್ನೆ. ಕಾಲಾರ ರೋಗವು ಯಾವುದರಿಂದ ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ಒಂದು ಅಂಕ. ಈಗ ಎರಡನೇ ತಂಡಕ್ಕೆ ಒಂದು ಪ್ರಶ್ನೆ. ಆಲ್ಕೋಹಾಲ್ ಅನ್ನು ಯಾವ ಸೂಕ್ಷ್ಮ ಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ? ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಒಂದು ಅಂಕ. ಈಗ ನಾಲ್ಕನೇ ಸುತ್ತಿನಲ್ಲಿ ಮೂರನೇ ತಂಡಕ್ಕೆ ಒಂದು ಪ್ರಶ್ನೆ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ? ಈಗ ನಾಲ್ಕನೇ ತಂಡಕ್ಕೆ ಪಾಸ್ ಆಗಿದೆ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ? ತಪ್ಪಾದ ಉತ್ತರ. ಈಗ ಒಂದನೇ ತಂಡಕ್ಕೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ. ಸರಿಯಾದ ಉತ್ತರ. ನಾಲ್ಕನೇ ಸುತ್ತಿನಲ್ಲಿ ನಾಲ್ಕನೇ ತಂಡಕ್ಕೆ ಒಂದು ಪ್ರಶ್ನೆ. ಖಾರಿಫ್ ಬೆಳೆಗೆ ಒಂದೆರಡು ಉದಾಹರಣೆ? ಗೋಧಿ, ಭತ್ತ. ಸರಿಯಾದ ಉತ್ತರ. ಈಗ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಈಗ 5ನೇ ಸುತ್ತನ್ನು ಪ್ರಾರಂಭಿಸೋಣ. 5ನೇ ಸುತ್ತಿನಲ್ಲಿ ಒಂದನೇ ತಂಡಕ್ಕೆ ಒಂದು ಪ್ರಶ್ನೆ. ನೀರಾವರಿಯ ಆಧುನಿಕ ವಿಧಗಳಾವುವು? ಹನಿ ನೀರಾವರಿ ವಿಧಾನ, ತುಂತುರು ವಿಧಾನ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ಒಂದು ಅಂಕ. ಈಗ 5ನೇ ಸುತ್ತಿನಲ್ಲಿ ಎರಡನೇ ತಂಡಕ್ಕೆ ಒಂದು ಪ್ರಶ್ನೆ. ರೈತನ ಮಿತ್ರ ಎಂದು ಯಾವ ಜೀವಿಯನ್ನು ಕರೆಯಲಾಗಿದೆ? ಎರೆಹುಳು. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಒಂದು ಅಂಕ. ಈಗ 5ನೇ ಸುತ್ತಿನಲ್ಲಿ ಮೂರನೇ ತಂಡಕ್ಕೆ ಒಂದು ಪ್ರಶ್ನೆ. ಸಮರ್ಪಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು? ಪಾಸಾಗಿದೆ. ತಪ್ಪಾದ ಉತ್ತರ. ಒಂದನೇ ತಂಡ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ಒಂದು ಅಂಕ. ಈಗ 5ನೇ ಸುತ್ತಿನಲ್ಲಿ 4ನೇ ತಂಡಕ್ಕೆ ಒಂದು ಪ್ರಶ್ನೆ. ಪ್ರತಿಜೈವಿಕ ಯಾವುದು? 1 ಸೋಡಿಯಂ ಬೈಕಾರ್ಬೋನೇಟ್, 2 ಸ್ಟ್ರೆಪ್ಟೊಮೈಸಿನ್, 3 ಆಲ್ಕೋಹಾಲ್, 4 ಈಸ್ಟ್. ಪ್ರತಿಜೈವಿಕ ಯಾವುದು? ಸೋಡಿಯಂ ಬೈಕಾರ್ಬೋನೇಟ್, ಸ್ಟ್ರೆಪ್ಟೊಮೈಸಿನ್, ಆಲ್ಕೋಹಾಲ್, ಈಸ್ಟ್. ಸೋಡಿಯಂ ಬೈಕಾರ್ಬೋನೇಟ್, ಸ್ಟ್ರೆಪ್ಟೊಮೈಸಿನ್, ಆಲ್ಕೋಹಾಲ್, ಈಸ್ಟ್.
sodium bicarbonate, streptomycin, alcohol, yeast. ಆಪ್ಷನ್ ಬಿ. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ ಒಂದು ಅಂಕ. ಈಗ ಆರನೇ ಸುತ್ತನ್ನು ಪ್ರಾರಂಭಿಸೋಣ. ಒಂದನೇ ತಂಡಕ್ಕೆ ಒಂದನೇ ಪ್ರಶ್ನೆ. ಖಾರಿಫ್ ಬೆಳೆ ಎಂದರೇನು? ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗೆ ಖಾರಿಫ್ ಬೆಳೆ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ಒಂದು ಅಂಕ. ಈಗ ಆರನೇ ಸುತ್ತಿನಲ್ಲಿ ಎರಡನೇ ತಂಡಕ್ಕೆ ಒಂದು ಪ್ರಶ್ನೆ. ಬೆಳೆ ಎಂದರೇನು? ಬೆಳೆ ಎಂದರೆ ಒಂದೇ ಜಾಗದಲ್ಲಿ ಅತಿ ಹೆಚ್ಚು ಬೆಳೆಯನ್ನು ಬೆಳೆಯುವುದಕ್ಕೆ ಬೆಳೆ ಎನ್ನುವರು. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಒಂದು ಅಂಕ. ಈಗ ಆರನೇ ಸುತ್ತಿನಲ್ಲಿ ಮೂರನೇ ತಂಡಕ್ಕೆ ಒಂದು ಪ್ರಶ್ನೆ. ರಬಿ ಬೆಳೆ ಎಂದರೇನು? ಚಳಿಗಾಲದಲ್ಲಿ ಬೆಳೆಯುವ ಬೆಳೆಯನ್ನು ರಬಿ ಬೆಳೆ ಎನ್ನುವರು. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ಒಂದು ಅಂಕ. ಈಗ ಆರನೇ ಸುತ್ತಿನಲ್ಲಿ ನಾಲ್ಕನೇ ತಂಡಕ್ಕೆ ಒಂದು ಪ್ರಶ್ನೆ. ಹನಿ ನೀರಾವರಿ ಎಂದರೇನು? ಹನಿ ಹನಿಯಾಗಿ ಬಿಡುವ ನೀರಾವರಿ ಹನಿ ನೀರಾವರಿ. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ ಒಂದು ಅಂಕ. ಈಗ 6 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಈಗ 7ನೇ ಸುತ್ತನ್ನು ಪ್ರಾರಂಭಿಸೋಣ. 7ನೇ ಸುತ್ತಿನಲ್ಲಿ ಒಂದನೇ ತಂಡಕ್ಕೆ ಒಂದು ಪ್ರಶ್ನೆ. ಸೂಕ್ಷ್ಮ ಜೀವಿಗಳು ಎಂದರೇನು? ನಮ್ಮ ಸುತ್ತಮುತ್ತಲಿನ ಬ್ಯಾಕ್ಟೀರಿಯಾ ನಮಗೆ ಕಣ್ಣಿಗೆ ಬರಿಗಣ್ಣಿನಿಂದ ಕಾಣುವುದಿಲ್ಲ, ಅದನ್ನು ಸೂಕ್ಷ್ಮಜೀವಿಗಳು ಎನ್ನುತ್ತಾರೆ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ಒಂದು ಅಂಕ. ಈಗ 7ನೇ ಸುತ್ತಿನಲ್ಲಿ 2ನೇ ತಂಡಕ್ಕೆ ಒಂದು ಪ್ರಶ್ನೆ. ಸೂಕ್ಷ್ಮ ಜೀವಿಗಳಿಂದ ನಮಗಾಗುವ ಪ್ರಯೋಜನಗಳು? ಈಗ 3ನೇ ತಂಡಕ್ಕೆ ಪಾಸ್ ಆಗಿದೆ. ಸೂಕ್ಷ್ಮ ಜೀವಿಗಳಿಂದ ನಮಗಾಗುವ ಪ್ರಯೋಜನಗಳೇನು? ಹೊಲದಲ್ಲಿರುವ ಗಡ್ಡಿಗಳನ್ನು ಅವುಗಳು ಕೊಳೆಯುವಂತೆ ಆಯ್ಕೆ ಮಾಡುವ ಜೀವಿಗಳೇ ಸೂಕ್ಷ್ಮ ಜೀವಿಗಳು. ಅವು ನಮಗೆ ಬಹಳ ಬೇಕಾಗುತ್ತವೆ. ಸರಿಯಾದ ಉತ್ತರ. 3ನೇ ತಂಡಕ್ಕೆ ಒಂದು ಅಂಕ. ಈಗ 7ನೇ ಸುತ್ತಿನಲ್ಲಿ 3ನೇ ತಂಡಕ್ಕೆ ಒಂದು ಪ್ರಶ್ನೆ. ಸೂಕ್ಷ್ಮ ಜೀವಿಗಳಲ್ಲಿ ಒಂದಾದಂತಹ ಶೈವಲಗಳಲ್ಲಿ 2 ವಿಧ, ಅವು ಯಾವುವು? ಪ್ರೋಟೋಜೋವರು. ತಪ್ಪಾದ ಉತ್ತರ. 4ನೇ ತಂಡಕ್ಕೆ. ತಪ್ಪಾದ ಉತ್ತರ. 1ನೇ ತಂಡಕ್ಕೆ ಪಾಸ್ ಆಗಿದೆ. ಸೂಕ್ಷ್ಮ ಜೀವಿಗಳಲ್ಲಿ ಒಂದಾದಂತಹ ಶೈವಲಗಳು, ಅದರಲ್ಲಿ 2 ವಿಧ, ಅವು ಯಾವುವು? ಸ್ಪೈರೋಗೊಯಿರಮ್, ಮೋನಿಸ್. ಸರಿಯಾದ ಉತ್ತರ. 1ನೇ ತಂಡಕ್ಕೆ ಒಂದು ಅಂಕ. 2ನೇ ಸುತ್ತಿನಲ್ಲಿ 4ನೇ ತಂಡಕ್ಕೆ ಒಂದು ಪ್ರಶ್ನೆ. ಜೀವಿಗಳಲ್ಲಿ ಏಕಕೋಶ ಜೀವಿ ಯಾವುದು? ಸರಿಯಾದ ಉತ್ತರ. 4ನೇ ತಂಡಕ್ಕೆ ಒಂದು ಅಂಕ. ಇಲ್ಲಿಗೆ ಎಲ್ಲ ಸುತ್ತುಗಳು ಮುಕ್ತಾಯವಾಗಿದೆ. ಈಗ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈಗ ಸರ್ ಸಿ ವಿ ರಾಮನ್ ತಂಡ 9 ಅಂಕ, 2ನೇ ತಂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ತಂಡ 6 ಅಂಕ, 3ನೇ ತಂಡ ಥಾಮಸ್ ಅಲ್ವಾ ಎಡಿಸನ್ ತಂಡ 3 ಅಂಕ, 4ನೇ ತಂಡ ಸರ್ ಎಂ ವಿಶ್ವೇಶ್ವರಯ್ಯ ತಂಡ 10 ಅಂಕ. 10 ಅಂಕಗಳನ್ನು ಪಡೆದು ಸರ್ ಎಂ ವಿಶ್ವೇಶ್ವರಯ್ಯ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ.
ವಿ ರಾಮನ್ ತಂಡ 9 ಅಂಕಗಳನ್ನು ಪಡೆದು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎರಡನೇ ತಂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ತಂಡ 6 ಅಂಕಗಳನ್ನು ಪಡೆದು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೂರನೇ ತಂಡ ಥಾಮಸ್ ಅಲ್ವಾ ಎಡಿಸನ್ ತಂಡ 3 ಅಂಕಗಳನ್ನು ಪಡೆದು 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದೆ. ಇಲ್ಲಿಯ ತನಕ ನೀವೆಲ್ಲರೂ ಬಹಳ ಚೆನ್ನಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.